ಸರ್ಪ್ರೈಸ್! ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮನೇಲಿ 2 ಮಾವಿನ ಹಣ್ಣು ಇದ್ದರೆ ಸೊ ಈ ಥರ ಮ್ಯಾಂಗೋ ಪುಡ್ಡಿಂಗ್ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಬಹುದು. ಸೊ ಈ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ, ಎಷ್ಟು ರುಚಿಯಾಗಿರುತ್ತೆ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಸೊ ಇನ್ನು ಈ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ಈಸಿಯಾಗಿ ತೋರಿಸ್ತೀನಿ, ಬನ್ನಿ. ನಾನಿಲ್ಲಿ 2 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಫಸ್ಟ್ ಇದ್ರ ಸಿಪ್ಪೆನ ಬಿಡಿಸ್ಕೊಂಡ್ಬಿಟ್ಟು ಪಲ್ಪ್ನ ಸಪ್ರೇಟ್ ಮಾಡ್ಕೋಬೇಕು. ನೀವು ಯಾವ ಹಣ್ಣು ಬೇಕಾದರೂ ತಗೋಬಹುದು. ಒಟ್ಟಿನಲ್ಲಿ ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು. ನಾನು ಮಾಡೋ ಕ್ವಾಂಟಿಟಿ 4ರಿಂದ 5 ಜನರವರೆಗೂ ತಿನ್ಬೋದು. ಈಗಂತೂ ಮಾವಿನ ಸೀಸನ್ ಇರೋದ್ರಿಂದ ಈ ಥರ ಥರದ್ದು ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ಅಲ್ಲ. ನನಗೆ ಮಾವಿನ ಹಣ್ಣು ಈ ಥರ ಕಟ್ ಮಾಡಿ ಆಮೇಲೆ ತೆಗಿಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಏನಾದರೂ ರೆಸಿಪಿ ಮಾಡಬೇಕು ಅಂದರೆ ಈ ಥರ ಕಟ್ ಮಾಡಿಬಿಟ್ಟು ತೆಗಿತಾ ಇರ್ತೀನಿ. ನೋಡಿ, ಈ ಥರ ಪಲ್ಪ್ ಎಲ್ಲ ತಗೊಂಡಾಗಿದೆ. ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. 1.5 ಕಪ್ನಷ್ಟು ಹಾಲನ್ನ ಹಾಕೋಬೇಕು. ಇದನ್ನ ರುಬ್ಕೊಂಡ್ಬಿಡೋಣ. ನೋಡಿ, ಈ ರೀತಿ ರುಬ್ಕೊಂಡಿರೋದನ್ನ ಒಂದು ಕಡಾಯಿಗೆ ಹಾಕೊಳ್ಳೋಣ. ಈಗ ಸ್ಟವ್ನ ಆನ್ ಮಾಡಿಕೊಂಡು ಇದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಅಷ್ಟರಲ್ಲಿ ಒಂದು ಬೌಲ್ಗೆ ಒಂದು 5 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ತೊಗೊಂಡ್ಬಿಟ್ಟು ಒಂದು 1/4 ಕಪ್ನಷ್ಟು ಹಾಲನ್ನ ಹಾಕಿ ಕಲಿಸ್ಕೋಬೇಕು. ಗಂಟುಗಳೇನು ಇಲ್ದಲೆ ಕಲಿಸ್ಕೋಬೇಕು. ಇದಕ್ಕೆ ಕಾರ್ನ್ ಫ್ಲೋರ್ ಕಂಪಲ್ಸರಿಯಾಗಿ ಯೂಸ್ ಮಾಡಲೇಬೇಕು. ಫ್ರೆಂಡ್ಸ್, ಈ ರೀತಿ ಕುದಿಯುವಾಗ ನಾವು ಕಾರ್ನ್ ಫ್ಲೋರ್ ಮತ್ತು ಹಾಲನ್ನ ಹಾಕಿ ಮಿಕ್ಸ್ ಮಾಡಿದ್ವಲ್ವ, ಅದನ್ನು ನಿಧಾನಕ್ಕೆ ಹಾಕ್ಕೋಬೇಕು. ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ನೀವು ಕಾರ್ನ್ ಫ್ಲೋರ್ನ ಹಾಕ್ಕೋಬೇಕು, ಇಲ್ಲಾಂದ್ರೆ ಗಟ್ಟಿ ಆಗಿಬಿಡುತ್ತೆ. ಅದು ಗಂಟು ಕಟ್ಟಿದ ಮೇಲೆ ಮಿಕ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಫ್ರೆಂಡ್ಸ್, ಇದು ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಕುದಿಸ್ಕೋಬೇಕು, ಇಲ್ಲಾಂದರೆ ತಳ ಎಲ್ಲ ಅಂಟ್ಬಿಟ್ಟು ಸೀದೋಗ್ಬಿಡತ್ತೆ. ನಮಗೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ. ಈಗ ಇದಾಗಿದೆ, ಇಷ್ಟಾದರೆ ಸಾಕು. ಸ್ಟವ್ನ ಆಫ್ ಮಾಡಿಬಿಡ್ತೀನಿ. ಸ್ಟವ್ನ ಆಫ್ ಮಾಡಿಕೊಂಡು ಒಂದು 5 ಡ್ರಾಪ್ಸ್ ಲೆಮನ್ ಜ್ಯೂಸನ್ನ ಹಾಕ್ಕೋಬೇಕು. ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಇದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ, ಅಂದರೆ ಆ ಮೋಲ್ಡ್ಗೆ ಹಾಕ್ಕೋಬೋದು. ಸೊ ನಾನು ಇವತ್ತು ಬರೀ ಬಟ್ಲಲ್ಲಿ ಹಾಕ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕೇಕ್ ಮೋಲ್ಡ್ನ ಕೂಡ ಯೂಸ್ ಮಾಡ್ಕೋಬೋದು. ಅದು ಇಲ್ಲ ಅಂದರೆ ನಾರ್ಮಲ್ ಸ್ಟೀಲ್ ಬಟ್ಲು ಬರುತ್ತಲ್ವ, ನೀವು ಅದರಲ್ಲಿ ಹಾಕಿದ್ರೂ ನೀಟಾಗಿ ಶೇಪ್ ಬರುತ್ತೆ. ಸೊ ಇದೆಲ್ಲ ಈ ಥರ ಒಂದು ಲೆವೆಲ್ಗೆ ಆಗಬೇಕು. ಸೊ ಪುಡ್ಡಿಂಗ್ ಅಂದರೆ ಈ ಥರ ಮಾಡಿದ್ರೇ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆ ಶೇಪ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಬಟ್ಲಿಗೆ ಹಾಕ್ತಾ ಇದ್ದೀನಿ. ನಾನು ಚಿಕ್ಕ ಬಟ್ಲಿಗೆ ಒಂದು ಅರ್ಧ ಕಪ್ನಷ್ಟು ಹಾಕ್ತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್, ಇದು ಸೆಟ್ ಆಗಲಿಕ್ಕೆ 1 ಅವರ್ ಫ್ರಿಜ್ನಲ್ಲಿ ಇಡಬೇಕು. ಫ್ರಿಜ್ನಲ್ಲಿ ಇಟ್ಬಿಟ್ಟು ಆಮೇಲೆ ತೊಗೊಂಡ್ಬರ್ತೀನಿ. ಫ್ರೆಂಡ್ಸ್, ಈಗ 1 ಅವರ್ ಆಗಿದೆ, ಸೆಟ್ ಆಗಿರುತ್ತೆ. ತೆಗೆದು ತೋರಿಸ್ತೀನಿ. ಹೇಳಿ, ಸಕ್ಕತ್ತಾಗಿದೆ. ನನಗಂತೂ ಇದು ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ. ಫ್ರೆಂಡ್ಸ್, ಇದು ಮೋಲ್ಡಿಂದ ಈಸಿಯಾಗಿ ತೆಗಿಬೋದು. ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ, ಮೂವ್ ಆಗ್ತಾ ಇದೆ. ಸೊ ಏನಿಲ್ಲ, ಜಸ್ಟ್ ಈ ಥರ ಫ್ರೆಂಡ್ಸ್, ಇದ್ರ ಮೇಲೆ ಸ್ವಲ್ಪ ಪುದೀನ ಇಡ್ತೀನಿ. ಸಖತ್ ಸಾಫ್ಟ್ ಆಗಿ ಮತ್ತು ಕಲರ್ಫುಲ್ ಆಗಿದೆ ಅಲ್ವಾ. ಸೊ ಈಗ ಟೇಸ್ಟ್ ಮಾಡೋ ಟೈಮ್.
ಚೆನ್ನ ಸೊ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಫ್ರೆಂಡ್ಸ್. ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ನೋಡಿ ಹೆಂಗೆ ಚೆನ್ನಾಗಿದೆಯಾ ಚಿನ್ನ? ಬಾಯಲ್ಲಿಟ್ರೆ ಹಂಗೆ ಕರ್ಗೋಗುತ್ತೆ. ಇದಕ್ಕೆ ನಾನು ಏಲಕ್ಕಿ ಹಾಕಿಲ್ಲ, ಯಾಕೆ ಅಂದರೆ ಅದು ಮ್ಯಾಂಗೋ ಫ್ಲೇವರ್ ಇರುತ್ತಲ್ವ, ಅದೇ ಸಾಕು. ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಿರ್ತಾರೆ, ಏನಾದರೂ ಡೆಸರ್ಟ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೀವಲ್ಲ, ಜಸ್ಟ್ ಮಾವಿನ ಹಣ್ಣಿಂದ ಈ ಥರ ಮಾಡ್ಕೊಂಡು ತಿನ್ನಿ, ಸಕ್ಕತ್ತಾಗಿರೋದು. ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ನಿಸುತ್ತೆ. ಬೇಕಾ? ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಮಾವಿನ ಹಣ್ಣಿನಿಂದ ಮನೇಲೆ ಮ್ಯಾಂಗೋ ಪುಡ್ಡಿಂಗ್ ಹೇಗೆ ಮಾಡೋದು ಅಂತ. ಹೇಳು, ನಾನು ಎಷ್ಟು ಚೆನ್ನಾಗಿ ಹೇಳ್ದೆ ಗೊತ್ತಾ, ಚೆನ್ನಾಗಿತ್ತು ಅಂತ. ಅದೆಲ್ಲ ರೆಕಾರ್ಡೇ ಆಗಲ್ಲ. ಹೇಳು ಹೆಂಗಿತ್ತಿದು ಮಾತಾಡಲ್ಲ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಮಾವಿನ ಹಣ್ಣಿನಿಂದ ಒಂದ್ಸಲ ಟ್ರೈ ಮಾಡಿದ್ರೆ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ. ಸೊ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.